ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತಲೇ ಅಂದ್ಕೊಂಡಿದ್ದೇನೆ. ಗೈಸ್, ಈಗ ಗಂಟೆ ಆಗಿದೆ ಬೆಳಿಗ್ಗೆ 7 ಗಂಟೆ. 7 ಗಂಟೆಗೆ ನಾನು ಎಲ್ಲಿಗೆ ಕಾಡಿನ ಬಳಿ ಹೋಗ್ತಾ ಇದ್ದೇನೆ ಕಾಡಿನ ಕಡೆ ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ, ಇಲ್ಲಿ ನಮ್ಮ ಸೋಫಿಯನ್ನು ನಾನು ಬೆಳಿಗ್ಗೆ ಬಿಟ್ಟಿದ್ದೆ, ಡೈಲಿ ಬಿಡುವ ಹಾಗೆ. ಸೊ ಅವಳು ಕಾಣಲೇ ಇಲ್ಲ. ಹಾಗೆ ಎಲ್ಲಿ ಹೋದ್ಲು ಅಂತ ಹುಡ್ಕೊಂಡು ಈ ಕಡೆ ಬರುವಾಗ ಇಲ್ಲಿ ಆಂಟಿಯವರು ಸೋಲಾರ್ ಹಾಕಿದಾರಲ್ಲ, ಅಲ್ಲಿ ಬಳೆಗೆ ಸಿಕ್ಕಾಕೊಂಡಿದ್ದಾಳೆ. ಏನು ಕಾಣುವುದಿಲ್ಲ, ಕರೆದ್ರೂ ಓಡಿ ಬರುವುದಿಲ್ಲ ಅಂತ ಎನಿಸುವಾಗ ಇಲ್ಲಿ ನೋಡಿ ಬಂದಿದ್ದಾಳೆ, ಓಡೋಡಿ ಬಂದಿದ್ದಾಳೆ. ಇವಳ ಜೊತೆ ಬಂದಿದ್ದಾಳೆ, ಬಂದು ಇಲ್ಲಿ ಸಿಕ್ಕಿಕೊಂಡಿದ್ದಾಳೆ ನೋಡಿ. ಬರ್ತೀಯಾ ಇನ್ನು ಇಲ್ಲಿ ಬಳೆಗೆ ಸಿಕ್ಕಾಕೊಳ್ಳಿಕ್ಕೆ? ನೋಡಿ, ಬಿಟ್ಟೆ ಅಲ್ಲ, ಇನ್ನೂ ಸ್ಟಾರ್ಟ್ ಅವರ ಆಟ. ಬರುವ ಅಂದಾಜಿಲ್ಲ. ಹೇಗಾದರೂ ಮಾಡಿ ಓಡಿಸ್ಕೊಂಡು ಬಂದೆ, ಇನ್ನು ಮನೆಗೆ ಹೋಗಿ ತಲುಪಿದ್ರೆ ಸಾಕು, ಇಲ್ಲದ್ರೆ ಬೇರೆ ನಾಯಿಗಳು ಬರ್ತವೆ. ಹಾಯ್ ಗೈಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಗಂಟೆ ಈಗ 5:15 ಆಗ್ತಾ ಬಂತು. ನಾನು ಈಗ ಬ್ಲಾಗ್ ಮಾಡಲಿಕ್ಕೆ ಕಾರಣ, ಚಿಕನ್ ಮಾಡಲಿಕ್ಕೆ ಉಂಟು. ಗಾಳಿ ಮಳೆ ಸ್ಟಾರ್ಟ್ ಆಯಿತು. ಚಿಕನ್ ಪದಾರ್ಥ ಮಾಡಲಿಕ್ಕೆ ಉಂಟು. ಅವರ ಅತ್ತೆ ಮಗ ಬಂದಿದ್ದಾರೆ. ಹಾಗೆ ನಮಗೆ ಮಧ್ಯಾಹ್ನಕ್ಕೆ ಸಾಂಬಾರು ಇದ್ದದಲ್ಲ, ಸೊ ಹಾಗೆ ಸಂಜೆ ಚಿಕನ್ ಮಾಡುವ ಅಂತೇಳಿ. ಗಾಳಿ ಅಂತ ಹೇಳಿದರೆ ಅಷ್ಟು ಒಂದು ಗಾಳಿ ಮಳೆ ಬರ್ತಾ ಉಂಟು ಗೈಸ್. ಗಾಳಿ ಮಳೆ ಬರ್ತಾ ಉಂಟು. ಡೋರ್ ಕ್ಲೋಸ್ ಮಾಡಲಿಲ್ಲ ಆದರೆ ಯಾವ ಕೆಲಸನ ಆಗುದಿಲ್ಲ ಗ್ಯಾಸಲ್ಲಿ. ಹಾಗೆ ಇನ್ನು ಚಿಕನ್ ಪದಾರ್ಥ ಮಾಡಲಿಕ್ಕೆ ಉಂಟು. ಏಡಿ ನೋಡಿ, ಏಡಿ ಎಲ್ಲ ಜೀವ ಇದೆ. ನಮ್ಮದಲ್ಲ, ನಮಗೆ ಸಿಕ್ಕಿದ್ದಲ್ಲ, ಬೇರೆಯವರಿಗೆ, ಅವರ ಕಸಿನವರಿಗೆ ಸಿಕ್ಕಿದ್ದು. ಚಿಕನ್ ಸುಕ್ಕ ಆಯಿತು ಗೈಸು. ಒಮ್ಮೆ ಊಟ ಕೂಡ ಮಾಡಿ ಆಯಿತು. ಚಿಕನಲ್ಲಿ ಚಿಕನ್ ಇಷ್ಟು ಉಳಿದಿದೆ ಇನ್ನು. ಇಲ್ಲಿ ಗಂಟೆ ರಾತ್ರಿ 9:15 ಕಳೆಯಿತು. ನಾನು ಇಲ್ಲಿ ಉದ್ದಿನ ದೋಸೆ ಮಾಡಲಿಕ್ಕೆ 9 ಗಂಟೆಗೆ ಕಡ್ದದ್ದು ಗೈಸ್. ಅದಕ್ಕಿಂತ ಮೊದಲು ಕಡಿಯುವುದಿಲ್ಲ ನಾನು ಯಾವತ್ತೂ ಕೂಡ. 9 ಗಂಟೆ ಆ ರೀತಿ ಆಗುವ ಕಡಿದು ಇಡೋದು, ಲೇಟಾಗಿ ಇಡೋದು, ಅದು ಬೇಗ ಉಬ್ಬಿ ಬರ್ತದೆ. ಅವರ ಅತ್ತೆ ಮಗನಿಗೆ ಬೀಗುಜ್ಜೆ ಕೊಯ್ಲಿಕ್ಕೆ ಹೋಗುವ ಅಂತೇಳಿ ಆಲೋಚನೆ ಮಾಡ್ತಾ ಇರುವಾಗ ಮೋಡ ಆಗಿದೆ ಗೈಸ್. ಮಳೆ ಬಂದು ಹೋಗ್ಲಿ ಅಂತ ಕಾಯ್ತಾ ಇದ್ದೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ರೆ ಐ ಹೋಪ್ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇವಾಗ ಫುಲ್ ಕತ್ತಲಾಗಿದೆ ಹೊರಗಡೆ ಎಲ್ಲ. ಒಳ್ಳೆ ಜೋರಾಗಿ ಮಳೆ ಬರ್ತಾ ಉಂಟು. ಗಂಟೆ 11:15 ಆಯಿತು. ಗುಡುಗೆಲ್ಲ ಬರ್ತದೆ, ಇನ್ನು ಗೊತ್ತಿಲ್ಲ ಮತ್ತೆ ಅಂತ ಅಂತೇಳಿ. 3 ದಿವಸ ಮಳೆ ಉಂಟಂತ ಹೇಳಿದ್ರಲ್ಲ, ಇವತ್ತು ಕೂಡ ಸ್ಕೂಲಿಗೆ ಹಾಲಿಡೇ, ರಜೆ ಕೊಟ್ಟಿದ್ದಾರೆ. ಜೋರಾಗಿ ಮಳೆ ಉಂಟು ಅಂತೇಳಿ. ಹಾಗೆ ಮಳೆ ಸ್ಟಾರ್ಟ್ ಆಗಿದೆ. ಹಾಗೆ ನಿನ್ನೆ ಪದಾರ್ಥ ಸ್ವಲ್ಪ ಉಂಟು, ಸಾಂಬಾರು ಕೂಡ ಉಂಟು ಸ್ವಲ್ಪ, ಮತ್ತು ಚಿಕನ್ ನೈಟಿಗೆ ಮಾಡಿದ್ದು ಕೂಡ ಉಂಟು. ಇನ್ನು ಈಗ ಬಂಗುಡೆ ತಂದಿದ್ದಾರೆ ಹಸ್ಬೆಂಡ್, ಚಿಕ್ಕ ಬಂಗುಡೆ. ಏನು ಒಳ್ಳೆದುಂಟು, ಚಿಕ್ಕದು ಮಾತ್ರ, ಅದು ಇಡೀ ಹಾಕಬೇಕಾಗ್ತದೆ. ಹಾಗೆ ನಾನು ಸ್ವಲ್ಪ ಮಸಾಲೆ ಎಲ್ಲ ಕಡ್ದು ಇಟ್ಟಿದ್ದೆ, ಅವರು ಹೋಗುವಾಗಲೇ ಏನಾದರೂ ತಂದರೆ ಮಾಡ್ಬೋದು ಅಂತೇಳಿ. ಹಾಗೆ ಈಗ ಬಂಗುಡೆ ತಂದಿದ್ದಾರೆ. ಹಾಗೆ ಬಂಗುಡೆ ಪದಾರ್ಥ ಮಾಡಬೇಕು, ಅಂದರೆ ಕಟ್ ಮಾಡಲಿಕ್ಕೆ ಮಾತ್ರ ಬಾಕಿ. ಮತ್ತು ಇದೆಲ್ಲ ಆಗಿದೆ, ಮಸಾಲೆ ಎಲ್ಲ ಆಗಿದೆ, ರೆಡಿಯಾಗಿದೆ. ಬಂಗುಡೆ ನೋಡುವ ಯಾವ ರೀತಿ ಇದೆ ಅಂತೇಳಿ. ಚಿಕ್ಕದಂತ ಹೇಳ್ತಾ ಇದ್ರು, ನೋಡಿ ತುಂಬ ಚಿಕ್ಕದು. ಇದು ಇಡೀ ಹಾಕಬೇಕು. ಇದು ಪದಾರ್ಥಕ್ಕಿಂತ ಒಳ್ಳೆ ರೀತಿಯಾಗಿ ಮಸಾಲ ಫ್ರೈ ಮಾಡಿದರೆ ತುಂಬ ಒಳ್ಳೆ ಆಗ್ತದೆ. ಫ್ರೈ ಇಲ್ಲದ್ರೆ ಮಸಾಲ ಫ್ರೈ ಮಾಡಬೇಕು. ಈ ಗಾಳಿ ಮಳೆಗೆ ಹೇಗೆ ಗೈಸ್ ಜಿಗುಜ್ಜು ತೆಗೆಯಲಿಕ್ಕೆ ಹೋಗೋದು. ಅಮ್ಮ ಪೂಜೆಗೆ ಹೋಗಿದ್ದಾರೆ, ಹಾಗಾಗಿ ಇವತ್ತು ಕರುವನ್ನು ಕರ್ಕೊಂಡು ಬರೋದು ನಾನೇ. ಹಾಗೆ ಹೋಗ್ತಾ ಇದ್ದೇವೆ. ತುಂಬ ಜೋರು ಮಳೆ ಬಂತು ಗೈಸ್. ಆ ಮಳೆಗೆ ಹೇಗೆ ಮೊನ್ನೆ ಹಾಗೆ ಸರ್ಕಸ್ ಮಾಡಿ ಹೋಗೋದಂತೇಳಿ ಮಳೆ ಬಿಟ್ಟ ಮೇಲೆ ಹೋಗುವ ಅಂತೇಳಿ ಕಾಯ್ತಾ ಇದ್ವಿ. ಒಂದು ಮಳೆ ನಿಂತಾಗ ಇನ್ನೊಂದು ಮಳೆ ರೆಡಿ ಆಗ್ತಾ ಇತ್ತು. ಹಾಗಾಗಿ ತುಂಬ ಲೇಟ್ ಆಯಿತು. ಇಲ್ಲದಿದ್ದರೆ 4:45 5 ಗಂಟೆ ಆಗುವಾಗ ತರಬೇಕಂತ ಎನಿಸಿದ್ದೆ. 5:15 ಆಗ್ತಾ ಬಂತು. ಹಾಗೆ ಹೋಗ್ತಾ ಇದ್ದೇನೆ ಈಗ ತರಲಿಕ್ಕೆ. ಪ್ರವೀಣನ ದನ ಕೂಡ ಇದೆ ಕಾಡಿನಲ್ಲಿ, ಅವರು ಪೂಜೆಗೆ ಹೋಗಿದ್ದಾರೆ. ಇನ್ನು ಬಂದಾದ ಮೇಲೆ ಕೊಂಡೋಗುವರು.
ನೋಡಿ ಯಾವ ರೀತಿ ಹಸಿರಾಗಿ ಕಾಣ್ತದೆ ಅಂತ ಹೇಳಿದರೆ ಮಳೆ ಬಂದು. ನೋಡಿ ಪ್ರವೀಣಣ್ಣನವರ ದನ ಕೂಡ ಉಂಟು. ಎಷ್ಟು ದನಗಳಿದೆ ನೋಡಿ, ಅದಕ್ಕಿಂತ ಜಾಸ್ತಿ ನವಿಲುಗಳು ಉಂಟು ಕಾಡಿನಲ್ಲಿ. ಇವತ್ತು ಕೂಡ ತುಂಬ ಉಂಟು ನವಿಲುಗಳು. ನೋಡಿ ದನದ ಹತ್ತಿರವೇ ಇದೆ. ನಮ್ಮನ್ನು ನೋಡಿ ಅವಳು ಓಡಿ ಬರ್ತಾಳೆ. ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ರ ಅಂತೇಳಿ ತುಂಬ ಖುಷಿ ಆಯಿತು ಕಾಣಬೇಕು. ನವಿಲೆಲ್ಲ ಓಡಿತು. ಅದರ ಹತ್ತಿರನೇ ಮೇಯ್ತಾ ಇರ್ತದೆ, ಏನಾದರೂ ತಿಂದುಕೊಂಡು. ನವಿಲು ಕೂಡ ದನದ ಹತ್ತಿರ. ಅರ್ಜೆಂಟ್ ಈಗ ಹೋಗ್ಲಿಕ್ಕೆ, ಒಮ್ಮೆ ಬಿಟ್ಟರೆ ಸಾಕು ಅಂತೇಳಿ. ಚಳಿ ಆಗ್ತದಲ್ಲ ಗೈಸ್, ತುಂಬ ಮಧ್ಯಾಹ್ನ ನಂತರ ತುಂಬ ಮಳೆ ಬಂತು, ಹಾಗಾಗಿ ಅವರಿಗೆ ಕೂಡ ಅದು ಚಳಿ ಆಗ್ತದಲ್ಲ. ಹಸಿರಾಗಿದೆ ಹುಲ್ಲುಗಳೆಲ್ಲ ನೋಡಿ ಯಾವ ರೀತಿ ಕಾಣ್ತದೆ ಅಂತೇಳಿ. ಈಗ ಬಿಟ್ಟೆ ಅಲ್ಲ, ಓಡಿ ಹೋದ್ಲು. ಭಾರಿ ಖುಷಿ ಆಯಿತು. ಮತ್ತೆ ಅವರ ದನವನ್ನು ನೋಡ್ತಾರೆ, ಅವರನ್ನು ಬಿಟ್ಟರೆ ಇಲ್ವಾ ಅಂತೇಳಿ. ಬೇರೆ ದನ ಇದ್ದರೆ ಬರೋದು ಭಾರಿ ಕಷ್ಟ. ಅವಳು ನೋಡಿ ಆಚೆ ಹೋದ್ಲು, ಅವರ ಜೊತೆ ಇನ್ನು ಮೇಯ್ಕೊಂಡು ಹೋಗುವ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಬೈ, ಟೇಕ್ ಕೇರ್.